ಜನಸಾಮಾನ್ಯರ ಕುಂದುಕೊರತೆಗಳಿಗಾಗಿ ಸರ್ಕಾರ ಕೂಡಲೇ ಬಿಬಿಎಂಪಿ ಚುನಾವಣೆ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕರನ್ನು ಆಯ್ಕೆ ಮಾಡಿ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಅಧ್ಯಕ್ಷರಾದ ಮುನಿನಾರಾಯಣ್ ಸುದ್ದಿಗೋಷ್ಠಿ ನಡೆಸಿದರು. ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಬಾಬಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಮನವಿ ಏನೆಂದರೆ, ಬೆಂಗಳೂರಿನಲ್ಲಿ ಬಿಬಿಎಂಪಿ ಚುನಾವಣೆ ಮಾಡಿ 4 ವರ್ಷ ಹಿಂದೆ ಆಯಿತು. ಪ್ರತಿ ವರ್ಷನೂ ಒಂದು ಸಾರಿ ವಾರ್ಡಿಂಗ್ ವಿಂಗಡಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಸಾರಿ ಕ್ಯಾಟಗಿರಿ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಸಾರಿ 248 ವಾರ್ಡ್ಗಳ ವಿಂಗಡಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಸರ್ಕಾರ ಬಂದರೆ 228 ವಾರ್ಡ್ಗಳು ಮಾಡ್ತೀವಿ ಅಂತ ಹೇಳ್ತಾ ಇದೆ. ದಯವಿಟ್ಟು ಒಂದು ರೀತಿ ಬೆಂಗಳೂರು ಕಂಡ್ರೆ MLA MP ಗಳು ಮತ್ತು ರಾಜ್ಯ ಸರ್ಕಾರಗಳು ಏನು ಹಿಂದೆ ರಾಜ್ಯ ಸರ್ಕಾರ ನಡೆಸ್ತು, BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮೂರೂ ಸಹ ಬೆಂಗಳೂರಿನಲ್ಲಿ ಚುನಾವಣೆ ನಡೆಸೋದಕ್ಕೆ ಇಷ್ಟ ಇಲ್ಲ ಅನ್ನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಆಗುವಂಥ ಅವಾಂತರಗಳು ನೋಡ್ತಾ ಇದ್ದರೆ ನಿಜವಾಗ್ಲೂ ಇದು ಬೆಂಗಳೂರು ಅಂತ ಅನ್ನೋವಂಥ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ಒಂದೇ ಒಂದು ಗಂಟೆ ಟೈಮ್ ಮಳೆ ಬಂತು ಅಂದರೆ ಅರ್ಧ ಬೆಂಗಳೂರಲ್ಲಿ ನೀರು ನಿಂತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ರಾಜಕಾಲುವೆಗಳಲ್ಲಿ ಹೂಳೆತ್ತೋ ಕೆಲಸ ಇರ್ಬೋದು, ಹಳ್ಳಿಗಳಲ್ಲಿ ಕೇರಿಗಳಲ್ಲಿ ಹೂಳೆತ್ತುವಂಥ ಕೆಲಸ ಇರ್ಬೋದು, ಮತ್ತು ಡ್ರೈನೇಜು, ವಿಶೇಷವಾಗಿ ಮುಖ್ಯವಾಗಿ ಡ್ರೈನೇಜ್ ಕೆಲಸಗಳಿರ್ಬೋದು. ಈ ಕೆಲಸಗಳನ್ನ ಮಾಡದೆ ಮಳೆ ಬಂತು ಅಂದರೆ ನೀರು ಹೋಗೋಕ್ಕೆ ತುಂಬ ತೊಂದರೆ ಆಗುತ್ತೆ. ಜೊತೆಯಲ್ಲಿ ಮರ ಗಿಡ ನೆಡ್ತೀವಿ ಅಂತ ಹೇಳ್ಬಿಟ್ಟು ಬೇಸಿಗೆ ಕಾಲದಲ್ಲಿ BBMPಯವರು ಸುಮಾರು 20 ಕೋಟಿ ಪ್ರತಿ ವರ್ಷ 20 ಕೋಟಿ ರೂಪಾಯಿನ ಅನ್ಯಾಯವಾಗಿ ಜನಗಳ ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಕೇಳೋವಂಥ ಜನ ಇಲ್ಲ. ಎಲ್ಲೋ ಒಂದು ಕಡೆ ಸ್ವಲ್ಪ ಕಡೆ ಗಿಡ ನೆಡ್ತಾರೆ, ಅದಕ್ಕೆ ನೀರು ಹಾಕೋದಿಲ್ಲ, ಆ ಗಿಡಗಳು ಬೆಳೆಯೋದಿಲ್ಲ, ಮತ್ತೆ ಬರೋ ವರ್ಷ ಅದೇ ಜಾಗದಲ್ಲಿ ಇನ್ನೊಂದು ಗಿಡ ನೆಟ್ಟು ದುಡ್ಡು ತಗೊಳ್ಳೋಂಥ ಕೆಲಸ ಒಂದು ರೀತಿ ಸಾಮಾನ್ಯ ಆಗ್ಬಿಟ್ಟಿದೆ. BBMP ಅಂದರೆ ದುಡ್ಡು ಕೊಡ್ತಾ ಇರೋದು ಚಿನ್ನದ ಮೊಟ್ಟೆ ಇಡೋಂಥ ಕೋಳಿ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜಕೀಯದವರು. ಉದಾಹರಣೆಗೆ BBMP ಸಮಯ ಮುಗಿದು 4 ವರ್ಷ ಆಯಿತು. 4 ವರ್ಷದಿಂದ ಜನ ಪಡೋಂಥ ಕಷ್ಟನ ನೋಡ್ತಾ ಇದ್ರು ಸಹ ರಾಜಕೀಯದ ವ್ಯಕ್ತಿಗಳು ಅದನ್ನು BBMP ಚುನಾವಣೆ ನಡೆಸಬೇಕು, ಜನಪ್ರತಿನಿಧಿಗಳು ಜನಗಳ ಕೈಗೆ ಸಿಗಬೇಕು ಅನ್ನೋಂಥ ಕೆಲಸ ಮಾಡಬೇಕು ಅನ್ನೋಂಥ ಸರ್ಕಾರಗಳು ಯಾಕೋ ಹಿಂದೇಟಾಗ್ತಾ ಇದೆ. ಕಾರಣ MLAಗಳಿರ್ಬೋದು, MP ಗಳಿರ್ಬೋದು, ಅಧಿಕಾರ ವಿಕೇಂದ್ರೀಕರಣ ಆದಾಗ ನಮ್ಮ ಹತ್ರ ಜನ ಬರಲ್ಲ, ಎಲ್ಲರೂ ಕಾರ್ಪೊರೇಟರ್ಗಳ ಹತ್ರ ಹೋಗ್ತಾರೆ, ಅವ್ರ ಕೆಲಸಗಳು ಸುಗಮವಾಗಿ ನಡೀತದೆ ಅನ್ನೋ ಒಂದು ಉದ್ದೇಶ, ನಮ್ಮ ಹತ್ರ ಬರೋದಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಜೊತೆಯಲ್ಲಿ ಏನು BBMP ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳು ನಡೀತವೆ ಅದರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅನ್ನೋದನ್ನ ತಿನ್ನೋವಂಥ ಸಮಯ ಇರೋದ್ರಿಂದ ಈ ಒಂದು ದೊಂಬರಾಟದಲ್ಲಿ ಜನಗಳ ಆಶೋತ್ತರಗಳಿದೆ ಅದನ್ನು ಈಡೇರಿಸೋಕೆ ಆಗದಿಲ್ಲ ಅಂದರೂ ಸಹ ಮೊಸಳೆ ಕಣ್ಣೀರಿಡೋದು. ಎಲೆಕ್ಷನ್ ಬಂತು ಅಂದರೆ ಮೊಸಳೆ ಕಣ್ಣೀರಿಟ್ಟು ಜನಗಳ ಹತ್ರ ಯಾಮಾರಿಸಿ ವೋಟ್ ತಗೊಳ್ಳೋಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನನಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನಕ್ಕೆ ಈಗ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಸಾರ್ ಮೇಲೆ ತುಂಬ ನಮಗೆ ಭರವಸೆ ಇದೆ. ಕಾರಣ ಇಷ್ಟೇ, ಬಡಪರವಾದಂಥ ಕೆಲಸ ಕಾರ್ಯಗಳನ್ನ ಸಿದ್ದರಾಮಯ್ಯವರು ಪಕ್ಷದಲ್ಲೇ ವಿರೋಧ ಮಾಡಿದ್ರು ಸಹ ಇಲ್ಲ, ನಾವು ಅವತ್ತಿನ ದಿವಸ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ವಿ, ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ, ಬಡವರಿಗೆ ಅಷ್ಟೋ ಇಷ್ಟೋ ಅನುಕೂಲ ಆಗ್ತಾ ಇದೆ ಅಂತ ಮನವರಿಕೆ ಆಗಿರೋದ್ರಿಂದ ಅದನ್ನು ಮುಂದುವರಿಸ್ತಾನೆ ಇದ್ದಾರೆ. ಜೊತೆಯಲ್ಲಿ ಸ್ಥಳೀಯವಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು BBMP ಚುನಾವಣೆಗಳು ಅತಿ ಶೀಘ್ರವಾಗಾದರೆ ನಾವೇ ನಿಮಗೆ 225 ಮಾಡ್ರಿ ಅಂತ ಹೇಳೋದಿಲ್ಲ, 248 ಮಾಡ್ರಿ ಅಂತ ಹೇಳೋದಿಲ್ಲ, BBMPನ 4 ಭಾಗ ಮಾಡ್ರಿ ಅಂತ ಹೇಳ್ತಾ ಇರಲ್ಲ. ನಿಮಗೆ ಏನಿದೆ ಯಾಸಿಟಿವ್ ಹಂಗೆ ಮಾಡಿ, ಇದರೇನು ತೊಂದರೆ ಏನಿಲ್ವಲ್ಲ, ಮತ್ತು ಇನ್ನೊಂದು ಸರಿ ಎಲೆಕ್ಷನ್ಗೆ ಮಾಡ್ಬೋದಲ್ವಾ. ಸುಮ್ಮನೆ ಬೈಪರ್ಕೇಷನ್ನು ಮತ್ತು ಕ್ಯಾಟಗಿರಿ ಅಂತ ಹೇಳ್ಕೊಂಡು ನೀವು ವಿನಾಮೇಷ ಎಡಿಸೋ ಬದಲು ಒಂದು ಚುನಾವಣೆ ಅಂತೆ ಆಗಿ ಜನಪ್ರತಿನಿಧಿಗಳು ಕೆಲಸ ಕಾರ್ಯ ಮಾಡ್ತಾ ಇದ್ದರೆ, ಜನಸಾಮಾನ್ಯರಿಗೆ ಕೈಗೆ ಸಿಗ್ತಾ ಇದ್ದರೆ, ಅಭಿವೃದ್ಧಿ ಕಾರ್ಯಗಳು ಸುಗಮವಾಗಿ ನಡೀತಾ ಇದೆ. ಆದ್ದರಿಂದ ಗಾಂಧೀಜಿಯವರು ಕಂಡಂಥ ಗ್ರಾಮ ರಾಜ್ಯ ಅನ್ನೋದು ಏನಿದೆ ಅದನ್ನು ಸಾಕಾರಗೊಳಿಸ್ಬೇಕಂದ್ರೆ ಸ್ಥಳೀಯವಾಗಿರೋಂಥ ಜನಪ್ರತಿನಿಧಿಗಳು ಜನಗಳ ಕೈಗೆ ಸಿಕ್ಕಿದಾಗ ಮಾತ್ರ ಈ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರೋದು. ದಯವಿಟ್ಟು
ಸಿದ್ದರಾಮಯ್ಯ ಸಾರಿಗೆ ನಾವೊಂದು ಬೆಂಗಳೂರಿನ ಜನಗಳ ಜೊತೆಗೆ ಕರ್ನಾಟಕದ ಜನಗಳ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಹೇಳ್ತಾ ಇದೆ, ಅತಿ ಶೀಘ್ರವಾಗಿ ನಿಮ್ಮ ಮೇಲೆ ಭರವಸೆ ಇದೆ. ಈ ಹಿಂದೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡಲಿಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಮತ್ತು BBMP ಚುನಾವಣೆ ಇರ್ಬೋದು, ಆ ಸಮಯಕ್ಕೆ ಸರಿಯಾಗಿ ನೀವು ಮಾಡಿದ್ದೀರಾ. ಆದ್ದರಿಂದ ದಯವಿಟ್ಟು ಈ ಡಿಸೆಂಬರ್ ಒಳಗಡೆ BBMP ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಯಾವ ರೀತಿ ಇದೆ ಆ ರೀತಿಯೇ ಮಾಡಿ. ಸಂತೋಷ ಜನಗಳೇ ನಿಮ್ಮನ್ನು ವಾರ್ಡ್ ಜಾಸ್ತಿ ಮಾಡಿ ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇಲ್ಲ, ಕ್ಯಾಟಗಿರಿ ಮಾಡಿ ನಮ್ಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದು ಚುನಾವಣೆ ಪ್ರತಿನಿಧಿಗಳು ಬೇಕು. ನಮಗೆ ನಮ್ಮ ಸ್ಥಳೀಯವಾಗಿ ಕೆಲಸಗಳು ಕಾರ್ಯಗಳು ಆಗಬೇಕಾದ್ರೆ MLA ಮನೆ ಹತ್ರ ಹೋಗ್ಬೇಕು. MP ಅವರಂತೂ ಸಿಗಲ್ಲ ಬಿಡಿ, MP ಗಳೆಲ್ಲ ಸಿಗಲ್ಲ, ಎಲ್ಲ ಡೆಲ್ಲಿ ಸೇರಿಬಿಡ್ತಾರೆ. ಇವಾಗ ಗೆದ್ದಿರೋರಂತೂ ಆಲ್ರೆಡಿ ಡೆಲ್ಲಿಲಿ ಇದ್ಬಿಟ್ಟಿದ್ದಾರೆ, ಯಾರು ಬೆಂಗಳೂರು ಕಡೆ ಮುಖ ಮಾಡ್ತಿಲ್ಲ. ದಯವಿಟ್ಟು ಇವತ್ತಿನ ದಿವಸ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಕನಸ್ಕೊಂಡಿದ್ರೆ ಅದು ಇವತ್ತಿನ ದಿವಸ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯವರು ನಿಜವಾಗಲೂ ಇದ್ರ ಬಗ್ಗೆ ಕಾಳಜಿ ಇರೋಂಥ ವ್ಯಕ್ತಿ. ಆದ್ದರಿಂದ ನಿಮ್ಮಲ್ಲಿ ನಾವು ಪರಿಪರಿಯಾಗಿರ್ಬೋದು, ಒತ್ತಾಯಪೂರ್ವಕವಾಗಿ ನಾವು ಜನಗಳ ಒತ್ತಾಯಪೂರ್ವಕವಾಗಿ ನಾವು ಹೇಳ್ತಾ ಇದ್ದೀವಿ, BBMP ಚುನಾವಣೆ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅತಿ ಶೀಘ್ರವಾಗಿ ನಡೆಸಿ ಜನಗಳ ಕೈಗೆ ನೀವು ಅಧಿಕಾರ ಕೊಟ್ಟಿದ್ದೇ ಆದರೆ ನೀವು ಏನು ಗ್ಯಾರಂಟಿ ಯೋಜನೆಗಳಿದೆಯಾ, ಬಡಪರ ಯೋಜನೆಗಳಿದೆಯಲ್ಲ, ಆ ಬಡಪರ ಯೋಜನೆಗಳು ಬಡವರಿಗೆ ತಲುಪಿದೆಯಾ ಅನ್ನೋದನ್ನು ನೋಡೋದಕ್ಕೆ ಜೊತೆಗೆ ಸ್ಥಳೀಯವಾಗಿ ಆಗಬೇಕನ್ನೋಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಅತಿ ಸುಲಲಿತವಾಗಿ ಆಗುತ್ತೆ ಅನ್ನೋಂಥ ಇದೆ. ಜನಗಳಲ್ಲಿ ವಿಶ್ವಾಸ ಇದೆ. ಕಾರಣ ನೋಡಿದ್ದೀರಿ, ಜನ ನೋಡಿದ್ದಾರೆ. ಜಿಲ್ಲಾ ಪಂಚಾಯತಿಲಿ ಏನು ಕೆಲಸ ಮಾಡ್ಬೋದು, ತಾಲೂಕ್ ಪಂಚಾಯತಿಲಿ ಏನು ಕೆಲಸ ಮಾಡ್ಬೋದು, BBMP ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಿರ್ಬೋದು ಅಂತ ಹೇಳೋಂಥ ಕೆಲಸಗಳನ್ನ ಜನ ನೋಡಿದ್ದಾರೆ. ಯಾರನ್ನ ಗೆಲ್ಲಿ ಸಂತೋಷ, ನಮಗೆ ಇದೇ ಪಕ್ಷ ಬರಬೇಕು ಅದೇ ಪಕ್ಷ ಬರಬೇಕಂದ್ರೆ ನಮಗೆ ಬೇಕಾಗಿರೋ ಚುನಾವಣೆ ಪ್ರತಿನಿಧಿಗಳು. ಕಾಲಕ್ಕೆ ನೀವೇನು MLA MP ಎಲೆಕ್ಷನ್ ಯಾವ ರೀತಿ ನೀವು ಕಾಲಕ್ಕೆ ಮಾಡ್ಕೊತಾ ಇದ್ದೀರಾ, ಅದೇ ರೀತಿಯೇ ಸ್ಥಳೀಯವಾಗಿ ನಡೆಯುವಂಥ ಚುನಾವಣೆಗಳು ಆ ಕಾಲಕ್ಕೆ ಮಾಡಿದಾಗ ಮಾತ್ರ ಅಭಿವೃದ್ಧಿ ಕಾಣ್ಬೋದೇ ಹೊರತು ಇಲ್ಲ ಅಂದರೆ ನೀವೇನು 30% 40% ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಅದು ಖಂಡಿತವಾಗಿ ನಡೆಯುತ್ತೆ ಅನ್ನೋದು ಜನಗಳಿಗೆ ಮನಸ್ಸಿಗೆ ಬಂದ್ಬಿಡ್ತದೆ. ದಯವಿಟ್ಟು ಆದ್ದರಿಂದ ರಾಜ್ಯ ಸರ್ಕಾರ ಬಡಪರ ಕೆಲಸ ಮಾಡೋ ಜೊತೆಗೆ ಜನಗಳ ಕೈಗೆ ನೀವು ಅಧಿಕಾರ ಕೊಡಿ. ಜನಗಳ ಅಧಿಕಾರದಲ್ಲಿದ್ದಾಗ ಜನಗಳ ಸಾಮಾನ್ಯ ಕೈಗೆ ಸಿಕ್ಕಿದಾಗ ಖಂಡಿತವಾಗೂ ನಾವೇನು ಕನಸು ಕಾಣ್ತಾ ಇರ್ತೀವಿ ಬೆಂಗಳೂರು ನಗರದಲ್ಲಿ ಅದನ್ನು ನಾವು ಸಾಕಾರಗೊಳಿಸ್ಬೋದು. ಯಾಕೆಂದರೆ ಒಂದೇ ಒಂದು ಮರ ಬಿದ್ದೋಗ್ಬಿಟ್ರೆ ಅವ್ರ ಆಫೀಸರ್ಗಳು ಬರೋಷ್ಟೊತ್ತಿಗೆ ನಾವು ಸುಮಾರು 30 ವರ್ಷದಿಂದ ಈ ಸೇವೆ ಮಾಡ್ತಾಯಿದ್ವಿ, ಜನಸೇವೆಗಳನ್ನ ಸ್ಥಳೀಯವಾಗಿ. ಒಬ್ಬ ಆಫೀಸರ್ನ ಕರಿಬೇಕಾದ್ರೆ ನಮಗೆ ಬೇಜಾರಾಗ್ಬಿಡ್ತದೆ, ಯಾಕಪ್ಪ ಇನ್ನು BBMP ಚುನಾವಣೆ ಆಗಿಲ್ಲ, ಅಟ್ಲೀಸ್ಟ್ ನಮ್ಮ ಜವಾಬ್ದಾರಿನ ಆ BBMPಲಿ ಗೆದ್ದಂಥವ್ರ ಮೇಲೆ ಹಾಕ್ಬೋದಾಗಿತ್ತು. ಆದರೆ ಜನಸಾಮಾನ್ಯರು ಜನಗಳ ಜೊತೆಯಲ್ಲಿ ಇರೋಂಥವ್ರಿಗೆ ಬಂದು ಕೆಲಸಗಳು ಹೇಳ್ತಾರೆ ಹೊರತು ಅಧಿಕಾರಿಗಳು ನೋಡ್ಕೊಂಡು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಕೂಡಲೇ ಅತಿ ಶೀಘ್ರವಾಗಿ ನೀವು 198 ಇದೆಯಾ, ಖಂಡಿತ 198 ಮಾಡಿ. ನಮಗೇನು ಅವಶ್ಯಕತೆ ಇಲ್ಲ. 228 ಆಗೋದು ಬೇಡ, 248 ಆಗೋದು ಬೇಡ, ನೀವು ಕಾಲ ಮುಂದೆ ತಳ್ಳೋದು ಬೇಡ. ಆದ್ದರಿಂದ ಕೂಡಲೇ ಚುನಾವಣೆ ನಡೆಸಿ ನಮ್ಮ ಜನಸಾಮಾನ್ಯರ ಕೈಗೆ ಅಧಿಕಾರ ಕೊಟ್ಟಾಗ ಮಾತ್ರ ಸಿದ್ದರಾಮಯ್ಯ ಸಾರು ನಡ್ಕೊತಾ ಇರೋಂಥ ದಾರಿನ ಸುಗಮವಾಗಿ ಇನ್ನೂ ಬಡವರ ಹತ್ರ ಹೋಗ್ಬೋದು. ಜೊತೆಯಲ್ಲಿ ಏನು ಇವತ್ತಿನ ದಿವಸ BBMP ವ್ಯಾಪ್ತಿಯಲ್ಲಿ ಜೀವನ ಮಾಡ್ತಾ ಇರೋಂಥ ಬಡವರಿಗೆ ಆಶ್ರಯದಲ್ಲಿ ಮನೆ ಸಿಗ್ತಾ ಇತ್ತು ಈ ಹಿಂದೆಗಡೆ. ಆದರೆ ಇವತ್ತಿನ ದಿವಸ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡು ಸ್ಲಮ್ ಬೋರ್ಡ್ ಅಂತ ಮಾಡಿಕೊಂಡು ಒಂದು ರೀತಿ ರಿಯಲ್ ಎಸ್ಟೇಟ್, ಸರ್ಕಾರಿ ರಿಯಲ್ ಎಸ್ಟೇಟ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ. ಸುಮಾರು ಬೆಂಗಳೂರು ವ್ಯಾಪ್ತಿಯಲ್ಲಿ, ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ 500 ಎಕರೆ ಹತ್ರ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸಕ್ಕೆ ಸಿದ್ದರಾಮಯ್ಯ ಸಾರ್ ಅವತ್ತು ದಿವಸ ಮಾಡಿದ್ರು. ಆದರೆ ಆ ಕೆಲಸ ಕುಂಠಿತವಾಗ್ತಾ ಇದೆ. ಬಡವರಿಗೆ ಸಮಯಕ್ಕೆ ಸರಿಯಾಗಿ ವಸತಿ ಸಿಗ್ತಾ ಇಲ್ಲ. ಆ ವಸತಿಗೆ ಪ್ರತಿ ತಿಂಗಳು 10,000 ರೂಪಾಯಿ, 8,000 ರೂಪಾಯಿ, 7,000 ರೂಪಾಯಿ ಬಾಡಿಗೆ ಕಟ್ಟಿಕೊಂಡು ಬಡವರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಇನ್ನೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬರು ಇದರ ಬಗ್ಗೆ ಯೋಚನೆ ಮಾಡಿ ರಾಜ್ಯ ಸರ್ಕಾರದಲ್ಲಿ ವಿಶೇಷ ಸಭೆಯನ್ನು ಕರೆದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾರೆಲ್ಲಿ ಮನೆ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ ಅದನ್ನು ಮಾತ್ರ ಇಟ್ಕೊಂಡು ಉಳಿಕೆ ಜಮೀನನ್ನ ಮತ್ತೆ ಆಶ್ರಯಕ್ಕೆ ತಗೊಂಡು ಏನು ಬಡವರಿದ್ದಾರೆ ಇದೊಂದು ಸಾರಿ
ಬಡವರಿದ್ದಾರೆ, ಅವ್ರಿಗೆ ಆಶ್ರಯ ಕೊಡೋಂಥ ಕೆಲಸ ಮಾಡಬೇಕು. ನಾವು ಮನೆ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಮನೆ ಕೊಡ್ತಾರೆ? ಎಲ್ಲಾದರೂ ಒಂದು 200 ಮನೆ ಕೊಟ್ಟಬೇಕಂದ್ರೆ 2,000 ಜನ ಸೇರಿಸ್ಬಿಟ್ಟು ಕಾರ್ಯಕ್ರಮ ಮಾಡ್ತಾರೆ. ಒಂದು 10 ಜನ 20 ಜನಕ್ಕೆ ಹಕ್ಕುಪತ್ರ ತೋರಿಸ್ಬಿಟ್ಟು ಮತ್ತೆ ಅದು ಯಾರ ಕೈಗೆ ಹೋಗ್ತಾ ಅಂತ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಇನ್ನೊಂದು ಸಾರಿ ಯೋಚನೆ ಮಾಡಬೇಕು. ಬಡವರಿಗೆ ಸೂರು ಕಲಿಸ್ಬೇಕಾಗಿದ್ರೆ ಮತ್ತೊಮ್ಮೆ ಆಶ್ರಯಕ್ಕೆ ಏನು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ನೀವು ಜಮೀನು ಕೊಟ್ಟಿದ್ದೀರಾ, ಎಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಆ ಜಮೀನ ಸರ್ಕಾರ ಹಿಂದಕ್ಕೆ ತಗೊಂಡು ಆಶ್ರಯ ಕಮಿಟಿಗಳಿಗೆ ಕೊಟ್ಟು ಆಶ್ರಯ ಕೊಟ್ಟಾಗ ಮಾತ್ರ ಬಡವರಿಗೆ ಏನಾದರೂ ಸೂರು ಕಲ್ಪಿಸ್ಬೋದು. ಆ ಬಡ ಜನ ಬರುವಂಥ ಸಂಬಳದಲ್ಲಿ ಬಾಡಿಗೆ ಕಟ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟಿದ್ದೆ ಆದರೆ ನಿಜವಾಗ್ಲೂ ಮುಂದೊಂದು ದಿವಸ ಸಿದ್ದರಾಮಯ್ಯ ಸಾರ್ನ ಬಸವಲಿಂಗಪ್ಪನ ಸ್ಥಾನದಲ್ಲಿ ಇವತ್ತಿನ ದಿವಸ ಜನ ನೋಡ್ತಾ ಇದ್ದಾರೆ. ಅದು ನೋಡಬೇಕು ಅಂದರೆ ದಯವಿಟ್ಟು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ಗೆ ನೀವೇನು ಇವತ್ತಿನ ದಿವಸ ಮನೆ ಕಟ್ತಾ ಇದ್ದಾರೆ, ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿದೆ, ಆ ಜಾಗಗಳನ್ನ ಮಾತ್ರ ನೀವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇಟ್ಕೊಂಡು ಉಳಿದಂಥ ಜಮೀನುಗಳನ್ನ ಕೂಡಲೇ ಆಶ್ರಯಕ್ಕೆ ಕೊಟ್ಟು ಆಶ್ರಯ ಕಮಿಟಿಗಳು ಕೊಟ್ಟು ಆಶ್ರಯ ಕಮಿಟಿಗಳಿಂದ ಬಡವರಿಗೆ ಆಶ್ರಯ ಕಲ್ಪಿಸಿದೆ ಆದರೆ ಖಂಡಿತ ಒಂದು ರೀತಿ ಬಡಪರ ಕೆಲಸ ಆಗುತ್ತೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು. ಜನ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಮುಂಚೆ BBMP ಚುನಾವಣೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮತ್ತು ವಿಶೇಷವಾಗಿ ಏನು ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಈ 3 ವಸ್ತುಗಳು ಗಗನ ಕುಸುಮ ಆಗೋಗ್ಬಿಟ್ಟಿದೆ ಬಡವರಿಗೆ. ಒಂದು ಕಡೆ ಉದ್ಯೋಗ ಸಿಗಲ್ಲ, ಇನ್ನೊಂದು ಕಡೆ ವಿದ್ಯಾಭ್ಯಾಸಕ್ಕೆ ದುಡ್ಡಿದ್ದು ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ, ಮತ್ತೊಂದು ಕಡೆ ಆಶ್ರಯ ಅನ್ನೋದು ಕೇಳ್ಕೊಂಡ್ಲೇಬೇಡ. ಈ ಪರಿಸ್ಥಿತಿಗಳು ಈ 3ನೂ ಸಹ ಸಾಕಾರ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಇನ್ನೊಂದು ಸಾರಿ ಆಲೋಚನೆ ಮಾಡಿ ಯಾವುದೇ ಆಸ್ಪತ್ರೆಗೆ ಹೋಗಲಿ, ಬಡವರು ಯಾವುದೇ ಹಾಸ್ಪಿಟ್ಲ್ಗೆ ಹೋಗಲಿ ಅವ್ರಿಗೆ ಇಂತಿಷ್ಟು ಹಣ ಆಗೋ ಗಂಟ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ದುಡ್ಡು ಪಾವತಿ ಮಾಡಿಸ್ಕೊಂಬೇಡ್ರಿ ಅನ್ನೋದು ಕಾನೂನು ತರಬೇಕು. ಎಲ್ಲದಕ್ಕೂ 5 ಲಕ್ಷದ ಕಾರ್ಡ್ ಇದೆ, 3 ಲಕ್ಷದ ಕಾರ್ಡ್ ಇದೆ, ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗ್ರಿ ಅನ್ನೋದು ಬದಲಾಗಿ ಏನು ಖಾಸಗಿ ಹಾಸ್ಪಿಟಲ್ಗಳಾಗಿದ್ದಾವೆ ಅದರಲ್ಲಿ ಇಂತಿಷ್ಟು ಅಮೌಂಟು ಕಟ್ಟಿಸ್ಕೊಳೋ ಗಂಟ ಅನ್ನೋದು ದಯವಿಟ್ಟು ಅವ್ರಿಗೆ ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ಹೇಳಬೇಕು ಅಂತೇಳಿ, ಜೊತೆಯಲ್ಲಿ ಏನು ಈ ವಿದ್ಯಾಭ್ಯಾಸಕ್ಕೆ ನೀವು ಅನುಕೂಲ ಮಾಡ್ತಾ ಇದ್ದೀರಾ, ಯಾರು ವಿದ್ಯಾಭ್ಯಾಸ ಮಾಡಿ ಮನೇಲಿದ್ದಾರೆ ಅವ್ರಿಗೆ 3,000 2,000 ಸ್ಟೆಪ್ಮೆಂಟ್ರಿಗೆ ಕೊಡ್ತಾ ಇದ್ದೀರ ನೀವು, ಜೊತೆಯಲ್ಲಿ ಇನ್ನೊಂದು ವಿಶೇಷವಾದಂಥ ಕೆಲಸ ನೀವು ಮಾಡಬೇಕು. ಎಲ್ಲರೂ ಸಹ ಹೋಗಿ ಗೌರ್ಮೆಂಟು ಕಾಲೇಜಲ್ಲಿ ಓದೋಕ್ಕಾಗಲ್ಲ. ಯಾಕೆಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗಬೇಕಾದಂಥ ಸವಲತ್ತುಗಳು ಸಿಗಲ್ಲ. ಕೆಲವು ಜನ ಖಾಸಗಿ ಶಾಲೆಗಳು ಹೋಗಲೇಬೇಕಾಗುತ್ತೆ. ದಯವಿಟ್ಟು ಖಾಸಗಿ ಶಾಲೆಯಲ್ಲಿ ಕಟ್ತಾ ಇರೋಂತಹ ಫೀಸ್ ಏನಿದೆ ಅದನ್ನ ಆದಷ್ಟು ಸರ್ಕಾರ 1ನೇ ತರಗತಿಯಿಂದ ಕಾಲೇಜು ಮೆಟ್ಲು 10 ವರ್ಷದಿಗೆ ಒಂದು ಮಗುವಿಗೆ ಕಮ್ಮಿ ಅಂದ್ರೂ 20 ಲಕ್ಷ ಖರ್ಚಾಗುತ್ತೆ. ಆದ್ದರಿಂದ ವಿಶೇಷವಾಗಿ ಗಮನ ಕೊಡಬೇಕು ವಿದ್ಯಾಭ್ಯಾಸದ ಬಗ್ಗೆ. ವಿದ್ಯಾಭ್ಯಾಸ ಮಾಡಿದಂಥ ಮನುಷ್ಯ ಎಲ್ಲಾದರೂ ಜೀವನ ಮಾಡ್ತಾನೆ ಅನ್ನೋ ಒಂದು ಇದು ಪದ್ಧತಿ ಇರೋದ್ರಿಂದ ದಯವಿಟ್ಟು ನಮ್ಮ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕಾಗಿದ್ದರೆ ಏನು ಖಾಸಗಿ ಶಾಲೆಗಳಿದ್ದಾವೆ ಅವ್ರು ಸುಲಿಗೆ ಮಾಡೋದನ್ನು ತಪ್ಪಿಸ್ಬೇಕು. ಪ್ರತಿ ಸಾರಿ ಶಾಲೆಗಳು ಪ್ರಾರಂಭ ಆದರೆ ಒಂದು 15 ದಿವಸ 20 ದಿವಸ ಕೂಗ್ಲಾಡ್ತಾರೆ ಎಲ್ಲರೂ, ಅಧಿಕಾರಿಗಳು ಇರ್ಬೋದು, ಸರ್ಕಾರ ಇರ್ಬೋದು, ಇಲ್ಲ ನಾವೆಲ್ಲ ಅವಾಯ್ಡ್ ಮಾಡ್ತೇವೆ ಅಂತ. ಆದರೆ ಅದು ಪ್ರತಿ ವರ್ಷವೂ ಏನು ಇದಿದೆ ಅದರಲ್ಲಿ 10% ರೈಸ್ ಮಾಡ್ಕೊಂಡು ಖಾಸಗಿ ಶಾಲೆಗಳವರು ದೊಡ್ಡದಾಗಿ ಹೋಗ್ತಾ ಇದ್ದಾರೆ ಹೊರತು ಬಡವ್ರ ಬಗ್ಗೆ ಯೋಚನೆ ಮಾಡಿ ಖಾಸಗಿ ಫೀಸ್ಗಳನ್ನ ಕಡಿಮೆ ಮಾಡೋವಂಥ ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಬಗ್ಗೆನೂ ಗಮನ ಕೊಡಬೇಕು. ಮತ್ತು ಏನು ಇವತ್ತು ದಿವಸ ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಮಾಡಿಬಿಟ್ರು ಸಿದ್ದರಾಮಯ್ಯರು ಅಂತ ಹೇಳ್ಬಿಟ್ಟು ಕೆಲವು BJP ನಾಯಕರು ಇರ್ಬೋದು, JDS ನಾಯಕರು ಇರ್ಬೋದು, ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀರಾ. ಈ 10 ವರ್ಷ ಹಿಂದೆಗಡೆ ಎಷ್ಟಿತ್ತು ಪೆಟ್ರೋಲು, ಇವತ್ತು ಎಷ್ಟಿದೆ ಪೆಟ್ರೋಲು? ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇದ್ವಿ, ಕೆಲವು ಜನ ಹೇಳ್ತಾ ಇದ್ರು ದೇಶ ಅಭಿವೃದ್ಧಿ ಆಗಬೇಕಾದ್ರೆ 200 ರೂಪಾಯಿ ಆದರೂ ಪೆಟ್ರೋಲ್ ನಾವು ತಗೊಂಡು ಗಾಡಿ ಓಡಾಡಿಸ್ತಿದ್ವಿ ಅಂತೇಳಿ ಮೀಡಿಯಾದಲ್ಲಿ ಮಾತಾಡಿದಂಥ ಜನಗಳನ್ನೂ ನಾವು ನೋಡಿದ್ದೀವಿ. ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸಬೇಕು. ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಏನು ಮನಮೋಹನ್ ಸಿಂಗ್ ಇದ್ದಾಗ 42%
ರಾಜ್ಯ ಸರ್ಕಾರದಿಂದ ನಾವು ತೆರಿಗೆ ಹಣನ ಏನು ಕೇಂದ್ರ ಸರ್ಕಾರಕ್ಕೆ ತಗೊತೀವಿ ಅದರಲ್ಲಿ 42% ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇದೇ ಮೋದಿ ಸಾಹೇಬರು ಗುಜರಾತಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕೇಳಿದ್ದನ್ನ ಗಣನೆಗೆ ತಗೊಂಡು 42% ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಜಾಸ್ತಿ, ಇನ್ನೊಂದು ರಾಜ್ಯಕ್ಕೆ ಕಡಿಮೆ. ಅಭಿವೃದ್ಧಿ ಆಗ್ತಾ ಇರೋಂಥ ರಾಜ್ಯಗಳಲ್ಲಿ ನೀವು ಕೊಡಬೇಕಾದಂಥ ಸವಲತ್ತನ್ನ ಕುಂಠಿತ ಮಾಡಿದ್ರೆ ದೊಡ್ಡ ಕಂಪ್ನಿಗಳು ಎಲ್ಲಿಂದ ಬರ್ತವೆ ರಾಜ್ಯಕ್ಕೆ? ಎಲ್ಲಿ ಇವಾಗ 4 ಲಕ್ಷ ಕೋಟಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀರಾ ನೀವು? 42% ಅಂದರೆ ಸರಿ ಸುಮಾರು 150 ಕೋಟಿ ಬರ್ತದೆ, 150,000 ಕೋಟಿ ಬರ್ತದೆ. ಆದರೆ ನೀವು ಕೊಡ್ತಾ ಇರೋದು ಎಷ್ಟು? 35,000 ಕೋಟಿ, 50,000 ಕೋಟಿ ಮಾತ್ರ ಕೊಡ್ತಾ ಇದ್ದೀರಾ. ಇದ್ರೂ ಸಹ ಸಿದ್ದರಾಮಯ್ಯವರು ಬಡವ್ರಿಗೆ ಹಂಚಿಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ನೀವೇನಾದ್ರೂ ಕೇಂದ್ರ ಸರ್ಕಾರ ಏನಾದರೂ ಗ್ಯಾರಂಟಿ ಯೋಜನೆ ಕೊಟ್ಟರೆ ಅದು ದೇಶದ ಅಭಿವೃದ್ಧಿ ಆಗುತ್ತೆ. ಆದರೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದರೂ ಗ್ಯಾರಂಟಿ ಕೊಟ್ಟಾಗ ಅದು ದಿವಾಳಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ನೀತಿ ನ್ಯಾಯಪ್ಪ ಇದು? ಹಾಗಿದ್ರೆ ನೀವೊಂದು ಕೆಲಸ ಮಾಡಿ, ಬಿಜೆಪಿ ಜನ, ಬಿಜೆಪಿಯವರು ಏನೇನು ಗ್ಯಾರಂಟಿ ತಗೊತಾ ಇದ್ದೀರಾ ಹೆಣ್ಮಕ್ಳು ಅದನ್ನ ವಾಪಸ್ ಕೊಟ್ಬಿಡಿ. ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ, ಇನ್ಮೇಲೆ ನೀವು ತಗೊಬೇಡಿ ಅಂತ ನೀವು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿ ಸ್ವಾಮಿ. ಆಗ ಗೊತ್ತಾಗುತ್ತೆ ಜನ ಏನು ತಗೊಂಬೋತಾರೆ ನಿಮ್ಮನ್ನು ಹೊಡೆಯೋಕ್ಕೆ ಅಂತ. ದಯವಿಟ್ಟು ಬಡವರಿಗೆ ಅಷ್ಟೋ ಇಷ್ಟೋ ಅನುಕೂಲ ಆಗ್ತಾ ಇದೆ. ವಿದ್ಯಾಭ್ಯಾಸ ಕಡೆ ಇರ್ಬೋದು, ಮನೆಯಲ್ಲಿ ಬಾಡಿಗೆ ಕಟ್ಟುವಂಥ ಕೆಲಸ ಇರ್ಬೋದು. ಸಿಲಿಂಡರ್ಗೆ 1,150 ರೂಪಾಯಿ ಆಗಿದೆ. ಯಾಕೆ ಕೇಂದ್ರ ಸರ್ಕಾರದ ಕಡಿಮೆ ಮಾಡಲಿಲ್ಲ? ಅದ್ರ ಬಗ್ಗೆ ನೀವು ಯಾಕೆ ಕೇಳಲಿಲ್ಲ? ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಏನು ಟ್ಯಾಕ್ಸ್ ಇದೆ ಅದನ್ನು ಆಟೋಮೆಟಿಕ್ಲಿ ರೈಸ್ ಮಾಡಿದಾಗ ಮಾತ್ರ ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು ಅಭಿವೃದ್ಧಿ ಆಗುತ್ತೆ. ಕೇಂದ್ರ ಏನಾದರೂ ಜಾಸ್ತಿ ಮಾಡಿದ್ರೆ ಸಂತೋಷ ಪಡೋಂಥ ಜನ ನೀವು. ರಾಜ್ಯ ಸರ್ಕಾರ 1 ರೂಪಾಯಿ 2 ರೂಪಾಯಿ ಮಾಡಿದಾಗ ಮಾತ್ರ ಬೀದಿಗಿಳಿತಾ ಇದ್ದೀರಲ್ಲ. ಕೇಂದ್ರ ಸರ್ಕಾರದ ಬಗ್ಗೆ ನೀವು ಬೀದಿಗಿಳಿಬೇಕಲ್ವಾ? ನಿಮ್ಮ ಜೊತೆ ನಾವು ಬರ್ತೀವಿ ಸ್ವಾಮಿ. ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತೆ ಇನ್ನೊಂದು ಮಾತು ಹೇಳಿದ್ರೆ ನೀವು ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಗೆದ್ದರೆ ಮೇಕೆದಾಟು ಯೋಜನೆ ಮಾಡಲ್ಲ ಅಂತ. ನಾವು ಬಿಜೆಪಿ ಸರ್ಕಾರ ಗೆದ್ದಿದ ತಕ್ಷಣ ನಾವು ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ದಯವಿಟ್ಟು ಇವತ್ತಿನ ದಿವಸ ನಿಮ್ಗೆ ನಾವು ಹೇಳ್ತೀವಿ, ಡಿಸೆಂಬರ್ ಅಷ್ಟೊತ್ತಿಗೆ ನಿಜವಾದ ನಿಮ್ಮ ರಾಜ್ಯ ಸರ್ಕಾರದ ಮೇಲೆ, ಕರ್ನಾಟಕದ ಬಗ್ಗೆ ಬಿಜೆಪಿ ಜನಗಳು ಏನಾದ್ರೂ ಅಭಿಮಾನ ಇದ್ದಿದ್ದೇ ಆದರೆ, ಬಿಜೆಪಿ ಜೊತೆಯಲ್ಲಿ JDS ಅವರು ಏನಿದ್ದೀರಾ ನಿಮಗೆ ಅಭಿಮಾನ ಇದ್ದರೆ ತಾತ್ವಿಕವಾಗಿ ಒಂದು ಪರ್ಮಿಷನ್ ಕೊಡಿಸಿ ಕೆಲಸ ಮಾಡೋದಕ್ಕೆ. ಮೇಕೆದಾಟು ಯೋಜನೆ ಆದರೆ ರಾಮನಗರ ಜಿಲ್ಲೆಗಿರ್ಬೋದು, ಬೆಂಗಳೂರು ಗ್ರಾಮಾಂತರಕ್ಕಿರ್ಬೋದು, ಬೆಂಗಳೂರು ನಗರ ಜಿಲ್ಲೆಗಿರ್ಬೋದು ಕುಡಿಯೋ ನೀರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ದಯವಿಟ್ಟು ಇಂಥ ಕೆಲಸ ನೀವು ಮಾಡಿ. ಇವತ್ತಿನ ದಿವಸ ನೀವು ಚಾಲೆಂಜಾಗಿ ತಗೊಳ್ರಿ. ಬಳ್ಳಾರಿಲಿ ಮೈನಿಂಗ್ ನಿಲ್ಲಿಸಿದ್ದಾಗ ಇದೇ ಕುಮಾರಸ್ವಾಮಿಯವರು ಮೈನಿಂಗ್ ನಿಲ್ಲಿಸಿದ್ರಿ. ಇವಾಗ ಅದೇ ಕುಮಾರಸ್ವಾಮಿಯವರು ಮೈನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ನೀವು ಮುದ್ರೆ ಒತ್ತಿದ್ದೀರಲ್ಲ, ಅದೇ ಥರ ಮುದ್ರೆನ ನೀವು ಮೇಕೆದಾಟಿಗೆ ಒತ್ತಿಸ್ಕೊಂಬನ್ನಿ. ಹೋಗಿ ಸೀಟಿಗೆ ಕೂತು 2-3 ದಿವಸಕ್ಕೆ ನೀವು ಮುದ್ರೆ ಒತ್ತಿದ್ರಿ ಮೈನಿಂಗ್ ಪ್ರಾರಂಭ ಮಾಡ್ಬೋದು, ಏನೂ ಆಗಲ್ಲ ಅಂತ. ಅದೇ ರೀತಿ ಮೇಕೆದಾಟಿಗೆ ಒಂದು 2-3 ದಿವಸದಲ್ಲಿ ಹೋಗಿ ಮೋದಿ ಸಾಹೇಬ್ರನ್ನ ಕಂಡು, ಸಂಬಂಧಪಟ್ಟ ಮಿನಿಸ್ಟ್ರನ್ನ ಕಂಡು ಮೇಕೆದಾಟಿಗೆ ಒಂದು ಮುದ್ರೆ ಒತ್ತಿಸ್ಕೊಂಬನ್ನಿ ಅಂತ ಈ ಮೂಲಕ ಜನಗಳ ಪರವಾಗಿ, ರಾಜ್ಯದ ಜನಗಳ ಪರವಾಗಿ, ರಾಜ್ಯದ ಜನಗಳ ಅನುಕೂಲಕ್ಕಾಗಿ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಜನಗಳಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಇಂಥ ಕೆಲಸನ ಕೇಂದ್ರದ ನಾಯಕರು ಮಾಡಬೇಕು ಅಂತೇಳಿ ಈ ಮೂಲಕ ಹೇಳ್ತಾ, ಕೂಡಲೇ ಎಲ್ಲ ಸರ್ಕಾರಗಳು ಒಂದಾಗಿ BBMP ಚುನಾವಣೆ ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಂತೇಳಿ ಈ ಮೂಲಕ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನವು ಇದನ್ನು ನೀವು ಮೀನಾವೇಶ ಹೇಳ್ಕೊಂಡು ಮುಂದೆ ಆಗ್ತಾ ಹೋದರೆ ನಾವು ಜನಗಳ ಜೊತೆಯಲ್ಲಿ ಬೀದಿಗಿಳಿಬೇಕಾಗುತ್ತೆ ಸಂಘಟನೆಗಳು. ದಯವಿಟ್ಟು ಅದನ್ನು ಆಗಕ್ಕೆ ಅವಕಾಶ ಕೊಡಬೇಡ್ರಿ. ನೀವು ವಿಂಗಡಣೆನೂ ಮಾಡಬೇಡಿ ಮತ್ತು ಕ್ಯಾಟಗಿರಿನೂ ಕೊಡಬೇಡಿ. ನಮ್ಗೆ ಬೇಕಾಗಿರೋದು ಚುನಾವಣೆ ಪ್ರತಿನಿಧಿ ಬೇಕು. ದಯವಿಟ್ಟು ಆ ಕೆಲಸ ಮಾಡಿ ಅಂತೇಳಿ ಈ ಮೂಲಕ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು ಮನವಿ ಮಾಡ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಮಾತಾ.